ಬ್ಯಾಂಕ್ ಮನೆ ಬೈಕ್ ಕಳ್ಳತನ ಮಾಡುತ್ತಿದ್ದ ಕುಖ್ಯಾತ ಅಂತರ್ಜಿಲ್ಲಾ ಕಳ್ಳನನ್ನ ಕುಮಟಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕುಮಟಾ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಪಕ್ಕದ ಉಪ್ಪಾರಕೇರಿ ರಸ್ತೆಯಲ್ಲಿರುವ ಸುಲಭ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಕಳುವು ಮಾಡಿದ ಆರೋಪದ ಮೇರೆಗೆ ದಾಂಡೇಲಿ ಸುಭಾಷ್ ನಗರ ಮೂಲದ ಮುಜಾಫರ್ ಮೊಹಮ್ಮದ್ ಸಾಬ್ ಶೇಖ್ 27 ವರ್ಷ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಈತನು ಜನವರಿ 26ರ ಮಧ್ಯರಾತ್ರಿ ಕಳ್ಳರ ಗ್ಯಾಂಗ್ ಸುಲಭ ಸೌಹಾರ್ದ ಸಹಕಾರಿ ಸಂಘದ ಬಾಗಿಲ ಬೀಗವನ್ನು ಮುರಿದು ಕೆಡಿಸಿಸಿ ಹಾಗೂ HDFC ಬ್ಯಾಂಕುಗಳ ಚೆಕ್ಗಳು 40,000 ರೂಪಾಯಿ ಮೌಲ್ಯದ ಹೀರೋ ಮ್ಯಾಸ್ಟ್ರೋ ಸ್ಕೂಟರ್ ಅನ್ನ ಕಳ್ಳತನ ಮಾಡಿಕೊಂಡು ಹೋಗಿದ್ದಲ್ಲದೆ ಪೊಲೀಸರಿಗೆ ಯಾವುದೇ ಕುರುಹು ಸಹ ಸಿಗಬಾರದೆಂಬ ಕಾರಣಕ್ಕೆ ಸೊಸೈಟಿಗೆ ಅಳವಡಿಸಿದ CCTV DVR ಅನ್ನು ಸಹ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ರು. ಈ ಬಗ್ಗೆ ಫೆಬ್ರವರಿ 29ರಂದು ಪ್ರಕರಣ ದಾಖಲಿಸಿಕೊಂಡ ಕುಮಟಾ ಪೊಲೀಸರು ಕ್ಷಿಪ್ರ ತನಿಖೆ ನಡೆಸಿದರು. ಪ್ರಕರಣ ದಾಖಲಾದ 24 ಗಂಟೆಯೊಳಗೆ ಪ್ರಕರಣವನ್ನ ಭೇದಿಸಿ ಕುಖ್ಯಾತ ಅಂತರ್ಜಿಲ್ಲಾ ಕಳ್ಳನನ್ನು ಬಂಧಿಸುವಲ್ಲಿ ಕುಮಟಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿತನ ಬಳಿ ದೊರೆತ 40,000 ರೂಪಾಯಿ ಮೌಲ್ಯದ ಬೈಕ್ ಚೆಕ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿತ ಈಗಾಗಲೇ ಜಿಲ್ಲೆಯ ಹಳಿಯಾಳ, ದಾಂಡೇಲಿ, ಕುಮಟಾ ಹಾಗೂ ಬೆಳಗಾವಿ ಜಿಲ್ಲೆಯ ಮಾಳಮಾರುತಿ ಪೊಲೀಸ್ ಠಾಣೆಯ ಒಟ್ಟು 11 ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಕುಖ್ಯಾತ ಅಂತರ್ಜಿಲ್ಲಾ ಆರೋಪಿ ಮುಜಾಫರ್ ಮೊಹಮ್ಮದ್ ಸಾಬ್ ಶೇಖ್ ನನ್ನು ಬಂಧಿಸಿದ ಪೊಲೀಸರು ಈತನ ಬಳಿಯಿದ್ದ 40 ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕುಮಟಾ ಪೊಲೀಸರ ಈ ಕಾರ್ಯಾಚರಣೆ ಸಾರ್ವಜನಿಕ ಮೆಚ್ಚುಗೆಗೆ ಪಾತ್ರವಾಗಿದೆ. ಕುಮಟಾ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಗೆ SP ದೀಪನ್ MN, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ, ಜಗದೀಶ್ ನಾಯ್ಕ್ ಭಟ್ಕಳ, ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕ ಮಹೇಶ್ MK ಅವರು ಕುಮಟಾ ಪೊಲೀಸರನ್ನು ಅಭಿನಂದಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಾಚರಣೆಯು ಕುಮಟಾ ಪೊಲೀಸ್ ಠಾಣೆಯ PI ಯೋಗೀಶ್ KM ಅವರ ಮಾರ್ಗದರ್ಶನದಲ್ಲಿ, ತನಿಖಾಧಿಕಾರಿ ಸಾವಿತ್ರಿ ನಾಯಕ್ ಅವರ ಮುಂದಾಳತ್ವದಲ್ಲಿ ಸಿಬ್ಬಂದಿಯಾದ ಗಣೇಶ್ G ನಾಯ್ಕ್, ದಯಾನಂದ ನಾಯ್ಕ್, ಕಿರಣ್ ನಾಯ್ಕ್, ಪ್ರದೀಪ್ ನಾಯಕ್ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.